ಇದಕ್ಕೆ ಸಂಬಂಧಪಟ್ಟಂಗೆ ಕೊಡ್ತೀವಿ ಒಂದು ಮಾಹಿತಿ. ಹದಿನೈದು ಗಂಟೆ ಸಮುದ್ರ ಕಾಮಗಾರಿಗಳು. ಬೊಪ್ಪನಹಳ್ಳಿ ಗ್ರಾಮದ ಕೊಳವೆ ಬಾವಿಯಿಂದ 25 ಮೀಟರ್ ಪೈಪ್ಲೈನ್ ಕಾಮಗಾರಿ. ಬೊಪ್ಪನಹಳ್ಳಿ ಇದ್ದಾರಾ ಸರ್? ಆಗಿದೆ, ನಾವು ಹೋಗಿ ವಿಸಿಟ್ ಮಾಡಿದ್ವಿ, ಕೆಲಸ ಆಗಿದೆ. ನೀವು ಅದನ್ನ ಸ್ಪೆಸಿಫಿಕ್ ಆಗಿ ಹೇಳ್ಬೇಕು. ಇಲ್ಲಿ ಮುಸುಗೆರೆ ಬೋರ್ವೆಲ್ ಇಂದ ಊರಿಗೆ ವಾಟರ್ ಸಪ್ಲೈ ಲೈನು, ವಾಟರ್ ಸಪ್ಲೈ ಲೈನ್ ಹಾಗೆ ಕೆರೆ ನೀರು ತುಂಬಿದ್ರಿಂದ ಅನ್ಫಾರ್ಚುನೇಟ್ ಏನ್ ಮಾಡಿದ್ದಾನೆ, ಲೈನ್ ಮೆನ್ ಇದನ್ನ ಅಡ್ಡ ತಿರುಗಿಬಿಟ್ಟಿದ್ದಾರೆ. ವಾಲ್ ತಿರುಗಬೇಕು, ಕೆರೆ ನೀರು ತುಂಬಿತ್ತು, ಅಡ್ಡ ತೆಗೆದಿದ್ದಕ್ಕೆ ಅದೇನಾಗೋಯ್ತು, ಎಲ್ಲ ಪೈಪ್ ಬರಸ್ಟ್ ಆಗೋಯ್ತು, ಕೆರೆಯಲ್ಲಿ ನೀರು ತುಂಬಿದೆ. ಅದ್ರ 1 ಲಕ್ಷ ರೂಪಾಯಿ ಅದರಿಂದ 1 ಲಕ್ಷ ಉತ್ತಾ ಖರ್ಚು. ಹೊಸ ಪೈಪ್ ಲೈನ್ ಮಾಡಿಸಿದ್ದಾಯ್ತು, ಪೈಪ್ ಲೈನ್ ಬೇರೆ ಮಾಡಿಸಿದ್ದಾಯ್ತು. ಸಣ್ಣ ಒಂದು ಮಿಸ್ಟೇಕ್, ಉತ್ತಾ ತಿರುವುದು ಅಡ್ಡ ತೆಗೆದಿದ್ದಕ್ಕೆ. ಹೌದು, ಪೈಪ್ ಲೈನ್ ಆಗಿದೆ, ಮಾಡಿದ್ದಾರೆ. ಹೊಸಗೆರೆ ಗ್ರಾಮ ಪಂಚಾಯತಿ ಕಚೇರಿ ಮೇಲೆ ಸೋಲಾರ್ ವಿದ್ಯುತ್ ಅಳವಡಿಕೆ, ಇದ್ರ ಮೇಲೆ ಸೋಲಾರ್ ವಿದ್ಯುತ್ ಮಾಡಿದ್ದಾರೆ. ಅದರಿಂದನೇ ಈಗ ಈ ಲೈಟು ಮತ್ತೆ ಸಿಸ್ಟಮ್ ವರ್ಕ್ ಮಾಡ್ತಿದ್ದಾರೆ. ಅದರಲ್ಲಿದೆ. ಬೊಪ್ಪನಹಳ್ಳಿ ಗ್ರಾಮದ ಅಂಗನವಾಡಿಗೆ ಕುಡಿಯುವ ನೀರಿನ ಸಂಪ್ ನಿರ್ಮಾಣ ಕಾಮಗಾರಿ. ಸರ್ ಅದಕ್ಕೆ ಸರ್ 1 ಲಕ್ಷ ಅಂದಾಜು ಮೊತ್ತ 98,950 ರೂಪಾಯಿ. ಉಳಿಗೆರೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ನೆಲ ಹಾಸುವ ಕಾಮಗಾರಿ. ಅದೇ ಇದಕ್ಕೆ ಏನು 15 ಫೈನಾನ್ಸ್ ಅಲ್ಲಿ ಸಿಮೆಂಟ್ ಇದು ಮಾಡಿದ್ದಾರೆ. ಸಿಮೆಂಟ್ ಒಂದು ಕಾಂಕ್ರೀಟ್ ತರ ಹಾಕಿದ್ದಾರೆ. ಅದು ಮಕ್ಕಳಿಗೆಲ್ಲ ಅನುಕೂಲ ಆಗುತ್ತೆ, ಊಟ ಮಾಡೋದಕ್ಕಾಗಿ, ಆಟ ಕೂತ್ಕೊಂಡು ಕೂತ್ಕೊಳ್ಳೋದಕ್ಕಾಗಿ ಹಾಕಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಕೂರನಹಳ್ಳಿ ಗ್ರಾಮದ ಸಮುದಾಯ ಭವನದ ಹತ್ತಿರ ಸಿಸಿ ರಸ್ತೆ ಇದು ಮಾಡಿದ್ದಾರೆ ಕಾಮಗಾರಿ. ಇದು ಒಂದು ಇದಕ್ಕೆ ಅನುಕೂಲ, ಜನಕ್ಕೆ ಅನುಕೂಲ ಆಗಿದೆ. ನೀರು ನಿಲ್ತಾ ಇತ್ತಂದ್ರೆ ಅಲ್ಲಿ ತುಂಬಾ ಮಳೆ ಬಂದಾಗ ತುಂಬಾ ಗಲೀಜಾಗ್ತಾ ಇದೆ, ಜನಕ್ಕೆ ಅನುಕೂಲ ಓಡಾಡಕ್ ಆಗ್ತಿರಲಿಲ್ಲ, ಹಾಕಿದ್ದಾರೆ. ಅವ್ರಿಗೆ ಸಂಬಂಧಪಟ್ಟಂಗೆ ಹೋಗಿ ನೋಡ್ಕೊಂಡ್ ಬಂದಿದ್ದೀವಿ. ಉರುಳಗೆರೆ ಗ್ರಾಮದಲ್ಲಿ ಚರಂಡಿ ಸ್ವಚ್ಛತೆ ಕಾಮಗಾರಿ. ಚಿಕ್ಕಪುರ ಗ್ರಾಮದ ಚರಂಡಿ ಸ್ವಚ್ಛತೆ ಕಾಮಗಾರಿ. ಮಾದನಹಟ್ಟಿ ಗ್ರಾಮದ ಎಸ್ಸಿ ಕಾಲೋನಿಯಲ್ಲಿ ಮದ್ದೂರಮ್ಮ ಮನೆಯಿಂದ ಮುಖ್ಯ ರಸ್ತೆವರೆಗೂ ಚರಂಡಿ ಇದು ಮಾಡಿದ್ದಾರೆ. ಕೂರನಹಳ್ಳಿ ಗ್ರಾಮದಲ್ಲಿ ಮುಖ್ಯ ರಸ್ತೆಯಿಂದ ಅಶೋಕ್ ಪೇಟೆಯವರೆಗೂ ಪೈಪ್ ಲೈನ್ ಕಾಮಗಾರಿ. ಕೂರನಹಳ್ಳಿ ಗ್ರಾಮದಲ್ಲಿ ಚರಂಡಿ ಸ್ವಚ್ಛತೆ ಮತ್ತು ನೈರ್ಮಲ್ಯ ಕಾಮಗಾರಿ. ಚಿಕ್ಕಾಪುರ ಗ್ರಾಮದ ನೋಟಪ್ಪ ಮನೆಯವರೆಗೂ, ನೋಟಪ್ಪ ಮನೆಯಿಂದ ಶಿವರಪ್ಪ ಮನೆಯವರೆಗೂ ಸಿಸಿ ಚರಂಡಿ ಕಾಮಗಾರಿ. ಕೂರನಹಳ್ಳಿ ಗ್ರಾಮದ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಕಾಂಪೌಂಡ್ ಮತ್ತು ನೆಲ ಕಾಮಗಾರಿ. ಮಾಳಸಂದ್ರ ಗ್ರಾಮದ ನಾರಾಯಣಸ್ವಾಮಿ ಮನೆಯಿಂದ ಮಂಜಮ್ಮ ಮನೆಯವರೆಗೂ ಸಿಸಿ ಚರಂಡಿ ಕಾಮಗಾರಿ. ಹೊಸಗೆರೆ ಗ್ರಾಮ ಪಂಚಾಯತಿ ಅಶ್ವಥ್ ಪೇಟೆಯಿಂದ ನಾರಾಯಣಪ್ಪ ಮತ್ತು ಪ್ರಭಾಕರ್ ಮನೆಯವರೆಗೂ ಪೈಪ್ ಲೈನ್ ಕಾಮಗಾರಿ. ಉಪಾಸ್ಪುರ ಗ್ರಾಮದಲ್ಲಿ ಚರಂಡಿ ಸ್ವಚ್ಛತೆ ಕಾಮಗಾರಿ. ಕೂರನಹಳ್ಳಿ ಗ್ರಾಮದಲ್ಲಿ ಚರಂಡಿ ಸ್ವಚ್ಛತೆ ಕಾಮಗಾರಿ. ಹೊಸಗೆರೆ ಗ್ರಾಮದ ಚರಂಡಿ ಸ್ವಚ್ಛತೆ ಕಾಮಗಾರಿ. ಉರುಳಗೆರೆ ಗ್ರಾಮದ ಎಸ್ಸಿ ಕಾಲೋನಿ ಪಕ್ಕದಲ್ಲಿ ಹೊಸಗೆರೆ ಗ್ರಾಮದ ಚರಂಡಿ ಸ್ವಚ್ಛತೆ ಸರ್ 34,896 ರೂಪಾಯಿ. ಹೊಸಗೆರೆ ಗ್ರಾಮದ ಮುಖ್ಯ ರಸ್ತೆಯಿಂದ ಗುಚ್ಚೇಗೌಡ ಮನೆಯವರೆಗೂ ಸಿಸಿ ರಸ್ತೆ ಕಾಮಗಾರಿ. ಮಾಳಸಂದ್ರ ಗ್ರಾಮದ ಚರಂಡಿ ಸ್ವಚ್ಛತೆ ಕಾಮಗಾರಿ. ಬೊಪ್ಪನಹಳ್ಳಿ ಗ್ರಾಮದಲ್ಲಿ ಚರಂಡಿ ಸ್ವಚ್ಛತೆ ಕಾಮಗಾರಿ. ಇಷ್ಟು ಒಂದು ನಿಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ 24 ಕಾಮಗಾರಿಗಳನ್ನ 15ನೇ ಹಣಕಾಸು ಯೋಜನೆಯಲ್ಲಿ ಸೂಚನೆ ಮಾಡಿರ್ತಾರೆ. ಇಷ್ಟು ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇಷ್ಟು ಕಾಮಗಾರಿಗಳಿಗೆ ಹೋಗಿದ್ದೀವಿ. ಸ್ವಚ್ಛತೆ ಅನ್ನೋದನ್ನ ಈಗಾಗಲೇ 6 ವರ್ಷ 1 ವರ್ಷ ಹಿಂದೆ ಮಾಡಿರೋದ್ರಿಂದ ನಾವು ಹೋದಾಗ ತುಂಬಿಕೊಂಡ್ಬಿಟ್ಟಿದ್ದು. ಫಸ್ಟ್ ಫೋಟೋಸ್ ಹಾಕಿದ್ದಾರೆ ಫೈಲ್ ಅಲ್ಲಿ. ಫೋಟೋಸ್ ಸ್ಕ್ರೀನ್ ಮಾಡೋ ಫೋಟೋಸ್ ನ ಕಂಪಲ್ಸರಿ GPS ಫೋಟೋಸ್ ಫೈಲ್ ಅಲ್ಲಿ ಇದೆ. ಇದರಲ್ಲಿ ಕೆಲವೊಂದು ಅದರಲ್ಲಿ ಕೆಲವೊಂದು PDO ಸಿಗ್ನೇಚರ್ ಇಲ್ಲ, ಅಧ್ಯಕ್ಷ ಸಿಗ್ನೇಚರ್ ಇಲ್ಲ, ಸಿಗ್ನೇಚರ್ ಇಲ್ಲ, ಮತ್ತೆ ಫೋಟೋಸ್ ಇರಲಿಲ್ಲ. ಆ ಫೋಟೋಸ್ ಸರ್ಗೆ ಒಂದು ನಿಮಿಷ ಕೊಟ್ಟಿದ್ದೀವಿ, ಅದನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಇದನ್ನ ರೆಡಿ ಮಾಡಿರೋದನ್ನ ಗ್ರಾಮ ಸಭೆಯಲ್ಲಿ ನೋಡಿ ಆಗಿದೆಯಲ್ಲ ಚೆಕ್ ಮಾಡಿ ಹಾಕಿದಾದ್ಮೇಲೆ ಈ ಸಭೆಯಲ್ಲಿ ಮುಂದೆ ನಾವು ಮಂಡನೆ ಮಾಡ್ತೀವಿ. ಅವೆಲ್ಲ ಹಾಕಿದ್ರೆ
ಪ್ರಯತ್ನ ಮಾಡ್ತಾರೆ. ಇಲ್ಲ ನಾವು ಹಾಕಿಲ್ಲ ಅಂತಂದ್ರೆ ಅಷ್ಟು ಅವ್ರ amount ಜಮೀನು objection ಅವ್ರು ಇಡಿ. ತಕೊಂಬಂದು ಹಾಕ್ತಾರೆ. ಅವ್ರ ಜಮೀನು ಅವ್ರು ತಕೊಂಬಂದಕ್ಕೆ ಮಂಡಲಕ್ಕೆ ಅದಕ್ಕೆ ಸಂಬಂಧ ಇಲ್ಲ. ಸೈನ್ ತಕೊಂಡ್ರೆ ಅದ್ರೊಳಗೆ ಬಜೆಟ್ ಒಂದ್ ನಿಮಿಷ ನಾವು ಉಳಿಸ್ಕೊಡ್ತಾರೆ. ನಾನು ಹೇಳೋದು ಈಗ ಏನು ಈ ಬಾಡಿ ಯಾವಾಗ ಬಂತು, ಆ ಬಾಡಿ ಬಂದಾಗಿಂದನೂ ನಾನು ಹೇಳ್ತಾ ಇದ್ದೀನಿ, ಈ ಪಂಚಾಯಿತಿಯಲ್ಲಿ ನಾನು ಹೇಳಿದ್ರೆ ಸುರೇಶ್ ಬಾಬು ಕೋಪ ಮಾಡ್ಕೊತಾರೆ. ಯಾಕೆಂದ್ರೆ ಸುರೇಶ್ ಬಾಬು ಮಂಡನೆ ಮಾಡಿದ್ದೆ ಮಾರ್ಚ್ 5ನೇ ತಾರೀಕು ಮೀಟಿಂಗ್ ಅಲ್ಲಿ ಎಲ್ಲಾ ಮೂಲಗಳ ಆದಾಯ 9 ಕೋಟಿ ಈ ಪಂಚಾಯಿತಿಗೆ. ಇಲ್ಲಿ ಕೆಲವು ಮೆಂಬರ್ಸ್ ಇದ್ದೀರಿ, 9 ಕೋಟಿ ಅಂತ ಆದಾಯ ಅಂತ ಹೇಳಿದಾಗ ನನ್ನ ಅಧ್ಯಕ್ಷರು ಪ್ರೆಸ್ ಮೀಟ್ ಕರೆದ್ರು, ನಮ್ಮ ಆದಾಯ 9 ಕೋಟಿ ಅಲ್ಲ 5 ಕೋಟಿ ಅಂತ ಅವರೇ ಕೊಟ್ಟಂತ ದಾಖಲೆಗಳು. ಒಂದ ಎರಡನೇದು ಸ್ವಚ್ಛತೆ ವಿಚಾರವಾಗಿ ಕೆಲವು ಹಳ್ಳಿಗಳಲ್ಲಿ ಕ್ಲೀನ್ ಮಾಡ್ಬೇಕಿಲ್ಲ ಅಂತ ನಾನು ಹೇಳ್ತಿಲ್ಲ. ಒಂದ್ ಹಳ್ಳಿಗೆ 80,000, ಒಂದ್ ಹಳ್ಳಿಗೆ 90,000, ಒಂದ್ ಹಳ್ಳಿಗೆ 30,000 ಆ ಮಾಡಿ 15 ದಿವಸಕ್ಕೆ ತುಂಬ ಹೋಗುತ್ತೆ. ಈಗಾಗಲೇ ಕಳೆದ ಮೀಟಿಂಗ್ ಅಲ್ಲ, ಅದಕ್ಕೆ ಮೊದಲ ಮೀಟಿಂಗ್ ಅಲ್ಲೇನೆ ಚರ್ಚೆ ಆಗಿದೆ. ಯಾರನ್ನಾದ್ರೂ ಪ್ರೈವೇಟ್ ಆಗಿ ಗುತ್ತಿಗೆಯಾಗಿ ಯಾರನ್ನಾದ್ರೂ ಹೈರ್ ಮಾಡಿಕೊಂಡು ಅಂತವರಿಂದ ಪ್ರತಿ ತಿಂಗಳನ್ನ ಅವರಿಗೆ ಒಂದು 5 ಜನನ 6 ಜನನ ಮಾಡಿಕೊಂಡು ಅವ್ರ ಕೈಲಿ ಪರ್ಮನೆಂಟ್ ಆಗಿ, ಯಾಕೆ ಶಾಶ್ವತ, ಈಗ ನಮ್ಮಲ್ಲಿ ಸುಮಾರು 8-10 ಲಕ್ಷ ರೂಪಾಯಿ ವಾರ್ಷಿಕ ಚರಂಡಿಗೆ ಅಂತ ಹೋಗ್ತೀವಿ. ಈಗಾಗಲೇ ಅದನ್ನ ಚರ್ಚೆನೂ ಆಗಿದೆ, ಏನ್ ಮಾಡ್ಕೊಂಡ್ಲಿ ಬಿಡು, ಏನೋ ಮಾಡ್ಲಿ ಬಿಡು. ಯಾಕಂದ್ರೆ ಅವ್ರು ಹೋಗ್ತಾರೆ ಎಲ್ಲೋ ತುಂಬಿರೋಂಥದ್ದು 2 ಕಡೆ ಇರ್ತಾರೆ, ಬೇರೆ ಕಡೆ ಕ್ಲೀನ್ ಮಾಡಲ್ಲ. ಅವಾಗ ಏನ್ ಮಾಡ್ತಾರೆ, ಇನ್ನೊಬ್ಬ ಯಾರೋ ಒಬ್ಬ ಹಳ್ಳಿಯಲ್ಲಿ ಹೇಳ್ತಾನೆ, ನಮ್ಮ ಮನೆ ಹತ್ರ ಕ್ಲೀನ್ ಮಾಡ್ಲಿಲ್ಲ, ಅಲ್ಲಿ ಚರಂಡಿ ಸ್ವಚ್ಛತೆ ಮಾಡ್ಲಿಲ್ಲ.